ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ ರಾಜ್ಗುರು. ಮತ್ತೆ ನರೇಂದ್ರ ಮೋದಿ ಅವರೇ ದೇಶದ ಪ್ರಧಾನಿ ಆಗ್ತಾರೆ ಎನ್ನುವ ಭವಿಷ್ಯವನ್ನ ನುಡಿದಿರುವಂಥದ್ದು. ಪ್ರಧಾನಿ ಮೋದಿ ಅವರ ಬಗ್ಗೆ ಕೂಡ ಮತ್ತೆ ಅವರೇ ದೇಶದ ಪ್ರಧಾನಿ ಆಗ್ತಾರೆ, ಮೋದಿ ಅವರಲ್ಲಿ ಯಾರು ಕೂಡ ತಪ್ಪನ್ನ ಕಂಡು ಹಿಡಿಯೋದಕ್ಕೆ ಆಗಿಲ್ಲ ಎನ್ನುವ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಅದೊಂದು ದೈವ ಶಕ್ತಿ, ಅವರಿಗೆ ಪುಣ್ಯ ಇದೆಯೋ ಗೊತ್ತಿಲ್ಲ, ಪ್ರಧಾನಿ ಮೋದಿ ಅವರಿಗೆ ವಿರೋಧ ಅಲ್ಲಿಯೇ ಇಲ್ಲ. ಪರಮಾತ್ಮನ ಇಚ್ಛೆ ಇದ್ರೆ ಅವರಿಗೆ ರಾಷ್ಟ್ರಪತಿ ಕೂಡ ಆಗಬಹುದು. 2028ಕ್ಕೆ ವಿರೋಧ ಪಕ್ಷ ಬಲವಾಗುತ್ತದೆ. ಚಿಕ್ಕಮಗಳೂರಿನಲ್ಲಿ ರಾಜಗುರು ದ್ವಾರಕಾನಾಥ್ ಅವರು ಭವಿಷ್ಯವನ್ನ ನುಡಿದಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಅದಾದ ನಂತರ ಮೋದಿ ಪ್ರಧಾನಿ ಆಗ್ತಾರೆ ಎನ್ನುವ ಹೇಳಿಕೆಯನ್ನ ನೀಡಿದ್ದಾರೆ. ತಾವು ನೋಡಿದ್ದೀರಾ, ಇದು ಮಾಡತಕ್ಕಂಥದ್ದು ಪರ ಎರಡೂ ಇರ್ತವೆ. ಆದಾಗಿ ಕೂಡ ಸನಾತನ ಧರ್ಮವನ್ನು ನಾಶ ಮಾಡತಕ್ಕಂಥವರು ಯಾರೂ ಇಲ್ಲ, ಹುಟ್ಟಿಲ್ಲ.